ಮೈಸೂರಿನ ಸೈಬರ್ ಖದೀಮರ ಗ್ಯಾಂಗ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯಲ್ಲಿ ಸ್ಫೋಟಕ ವಿಚಾರಗಳನ್ನು ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಸಿಮ್ ಖರೀದಿ ಮಾಡಿದ್ದವರ ದಾಖಲಾತಿ ಪಡಿತಾ ಇದ್ದಂತಹ ಗ್ಯಾಂಗ್ ಒಂದೇ ದಾಖಲಾತಿಯಿಂದ 8ರಿಂದ 10 ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡ್ತಾ ಇದ್ರು. ಇದೇ ರೀತಿ 11 ಬ್ಯಾಂಕ್ಗಳಲ್ಲಿ 48 ಅಕೌಂಟ್ನ ಈ ಖದೀಮರ ಗ್ಯಾಂಗ್ ತೆರೆದಿತ್ತು. ದುಬೈನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಆರೋಪಿಗಳು ಹಲವರಿಗೆ ಟೋಪಿಯನ್ನು ಹಾಕಿದ್ದಾರೆ. ಇನ್ನು ಒಂದೇ ಒಂದು ದಾಖಲಾತಿಯನ್ನು ಬಳಸಿಕೊಂಡು ಇವರು 8ರಿಂದ 10 ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿದ್ದಾರೆ. ಮೈಸೂರು ನಗರದ 11 ಬ್ಯಾಂಕ್ಗಳಲ್ಲಿ ಸುಮಾರು 48 ಅಕೌಂಟನ್ನು ಈ ಖದೀಮರು ಓಪನ್ ಮಾಡಿದ್ದಾರೆ. ಇನ್ನು ಆರೋಪಿಗಳ ದುಷ್ಕೃತ್ಯದಲ್ಲಿ ಬ್ಯಾಂಕ್ನ ಸಿಬ್ಬಂದಿ ಕೂಡ ಭಾಗಿಯಾಗಿದ್ದಾರೆ ಅನ್ನುವಂಥ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ. ಸೊ ಯಾವ ರೀತಿ ಇರ್ತಾ ಇತ್ತು ಅಂತಂದರೆ, ಇವರು ಗೇಮಿಂಗ್ ಆ್ಯಪ್ನಲ್ಲಿ ದುಡ್ಡು ಬರುತ್ತೆ ಅಂತ ಹೇಳಿ ಬ್ಯಾಂಕ್ ಸಿಬ್ಬಂದಿಗೆ ಹೇಳಿ ಅವ್ರಿಗೆ 1,000 ರೂಪಾಯಿ 2,000 ರೂಪಾಯಿ ಕೊಟ್ಟು ಅಕೌಂಟನ್ನು ಓಪನ್ ಮಾಡ್ತಾ ಇದ್ರು. ಸೊ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಇವರು ಶ್ರೀಮಂತರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು. ದುಬೈನಲ್ಲಿ ನಾವು ಬಿಸ್ನೆಸ್ ಮಾಡ್ತಿದ್ದೀವಿ ಅಂತ ಇವರು ಪರಿಚಯ ಮಾಡ್ಕೊಳ್ತಾ ಇದ್ರು. ಅದಾದಮೇಲೆ ದುಬೈನಲ್ಲಿ ನಾವು ಹಣವನ್ನು ಏನು ಗಳಿಸ್ತೀವಲ್ಲ ಅದರ ಟ್ಯಾಕ್ಸನ್ನು ಉಳಿಸ್ಲಿಕ್ಕೆ ನಿಮ್ಮ ಅಕೌಂಟ್ ನಾವು ಹಾಕ್ತಾ ಇದ್ದೀವಿ ಅಂತ ಈ ರೀತಿ ಪುಂಗಿ ಬಿಡ್ತಾ ಇದ್ರು. ಇದಾದಮೇಲೆ ಈಗ ಹೇಳಿ ಲಕ್ಷಾಂತರ ರೂಪಾಯಿ ಅಕೌಂಟ್ಗೆ ಜಮಾ ಆದ ರೀತಿಯಲ್ಲಿ ಅವರು ನಕಲಿ ರಿಸಿಪ್ಟನ್ನು ಅವರು ಕ್ರಿಯೇಟ್ ಮಾಡ್ತಾ ಇದ್ರು. ಸೊ ಆ ರಿಸಿಪ್ಟನ್ನು ತೋರಿಸಿ, ಅಂದರೆ ಕ್ರಿಯೇಟ್ ಮಾಡಿದಂಥ ನಕಲಿ ರಿಸಿಪ್ಟನ್ನು ತೋರಿಸಿ ಒಂದು 2 ದಿನದಲ್ಲಿ ಜಮಾ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ರು. ಇದಾದ ಮೇಲೆ ದುಬೈನಲ್ಲಿ ಸಮಸ್ಯೆ ಆಗಿದೆ, ಬ್ಯಾಂಕಲ್ಲಿ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಏನು ತಲೆ ಕೆಡಿಸ್ಕೋಬೇಡಿ, ಈ ಒಂದು ಹಣ ನಿಮ್ಮ ಅಕೌಂಟ್ಗೆ ಬಂದೇ ಬರುತ್ತೆ, ಆ ಹಣವನ್ನು ವಾಪಸ್ ಕೊಡಿ ಅಂತ ಹೇಳಿ ವಾಪಸ್ ಪಡಿತಾ ಇದ್ರು. ವಾಪಸ್ ಪಡೆದ ನಂತರ ಈ ಕಡೆ ದುಡ್ಡು ಬರೋದಿಲ್ಲ, ಆ ಕಡೆ ರಿಸಿಪ್ಟ್ ಕೂಡ ನಕಲಿ, ಯಾವುದೇ ಟ್ರಾನ್ಸಾಕ್ಷನ್ ಆಗಿರೋದಿಲ್ಲ. ಸೊ ಇದೇ ಥರ ಇವರು ಎಲ್ಲೆಲ್ಲ ಒಂದು ಅಕೌಂಟನ್ನು ಓಪನ್ ಮಾಡಿದ್ರು ಆ ಎಲ್ಲ ಬ್ಯಾಂಕ್ಗಳಲ್ಲೂ ಈ ಥರ ವಂಚನೆಯನ್ನು ಮಾಡಿದ್ದಾರೆ. ಸೊ ಮೈಸೂರು ಒಂದರಲ್ಲೇ 11 ಬ್ಯಾಂಕ್ಗಳಲ್ಲಿ 48 ಅಕೌಂಟ್ಗಳನ್ನ ಓಪನ್ ಮಾಡಿ ಈ ಸೈಬರ್ ಖದೀಮರ ಗ್ಯಾಂಗ್ ದೊಡ್ಡ ವಂಚನೆಯ ಜಾಲವನ್ನೇ ಅಲ್ಲಿ ಬೀಸಿತ್ತು. ಸೊ ಇದೀಗ ಪೊಲೀಸರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.